ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಏನಪ್ಪ ಇದು ಅಂದರೆ ಸೋಯಾ ಜಂಕ್ ಕಬಾಬ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, ಈ ಪ್ರೋಟೀನ್ ತಿನ್ನೋರು ಬೇಕಾದರೂ ತಿನ್ಬೋದು. ಈಗ ಏನಾದ್ರು ತಿನ್ನಬೇಕು ಅನ್ನಿಸ್ತಿರ್ತದೆ ಸಡನ್ನಾಗಿ, ಅವಾಗ ತುಂಬ ಚೆನ್ನಾಗಿರುತ್ತೆ, ತಿನ್ನಿ. ಇನ್ನೊಂದು ಥರ ಹೇಳಬೇಕು ಅಂದರೆ ಬೋನ್ಲೆಸ್ ಚಿಕನ್ ಕಬಾಬ್ ಅಂತಲೇ ಹೇಳ್ಬೋದು. ಆ ಥರನೇ ಇರುತ್ತೆ, ಸೇಮ್. ತುಂಬ ಚೆನ್ನಾಗೇ ಇದೆ. ಒಂದು ಸಲ ಟ್ರೈ ಮಾಡಿ ನೀವೇ ತಿಂದು ನೋಡಿ, ಬೇಕಾದರೆ ಬೋನ್ಲೆಸ್ ಕಬಾಬ್ ಅಂತಲೇ ಫೀಲ್ ಆಗುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೋಯಾ ಜಂಕ್ಸ್ ತೊಗೊಂಡಿದ್ದೀನಿ. ಅಂದರೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈ ಸೋಯಾ ಜಂಕ್ನ. ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡಿ ನೀರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 2 ಕಪ್ 3 ಕಪ್ಪಷ್ಟು ಬಿಸಿನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಉಣಿಯೋಕ್ಕೆ ಬಿಡಬೇಕು. ಆ ಬಿಸಿನೀರಲ್ಲೇ ಅದು ಮೆತ್ತಗಾಗುತ್ತೆ. ಆ ಮೆತ್ತಗಾಗೋವರೆಗೂ ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ. 5 ನಿಮಿಷ ಆಗೋವರೆಗೂ ಅದೇ ನೀರಲ್ಲಿ ಬಿಡಿ. ಇವಾಗ ಒಂದು 5 ನಿಮಿಷ ಆಗಿದೆ, ನೋಡ್ತಿರ್ಬೋದು. ನಾವು ಹಾಕಿರೋ ಸೋಯಾ ಜಂಕ್ಸ್ ಏನಿದೆ ಅದು ಕೂಡ ಚೆನ್ನಾಗಿ ಉಂತು ಅರಳಿದೆ. ಅಂದರೆ ಡಬಲ್ ಸೈಜ್ ಆಗಿರುತ್ತೆ ನಾವು ಹಾಕಿರೋ ಸೋಯಾ ಜಂಕ್. ಸಾಫ್ಟ್ ಕೂಡ ಆಗಿರುತ್ತೆ. ಇವಾಗ ಏನಿಲ್ಲ, ಒಂದು 2ರಿಂದ 3 ಸಲ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಅದರಲ್ಲಿ ಕಂಪ್ಲೀಟಾಗಿ ನೀರಿನ ಅಂಶ ಏನಿದೆ ಅದನ್ನು ಹಿಂಡಿ ತೆಗಿಬೇಕಾಗುತ್ತೆ. ನಾವು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಆರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ನೀರು ಏನಿದೆ ಅದನ್ನು ತೆಗೀರಿ. ಇವಾಗ ನೀವು ನೋಡ್ತಿರ್ಬೋದು, ನಾನು ಅದರಲ್ಲಿರೋ ನೀರನ್ನ ತೊಗೊಂಡು ಬರ್ತೀನಿ. ಇವಾಗ ನೋಡಿ, ಇಷ್ಟಾಗಿದೆ. ಒಂದು ಬೌಲ್ ಆಗಿದೆ ಫುಲ್ಲು. ಈಗ ಅದಕ್ಕೆ ಇದು ಕೋಟಿಂಗ್ ರೆಡಿ ಮಾಡಿಬಿಡೋಣ. ಕೋಟಿಂಗ್ಗೋಸ್ಕರ 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. 2 ಆದರೆ ಸಾಕಾಗುತ್ತೆ. ಸೊ ಹಾಗಾಗಿ 2 ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ತೇಜು ಕಂಪ್ನಿದು ಚಿಕನ್ ಕಬಾಬ್ ಪೌಡರ್ ಏನಿದೆ ಆ ಪೌಡರ್ನ 1 ಪ್ಯಾಕೆಟ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 10 ರೂಪಾಯಿದು ಒಂದು ಪ್ಯಾಕೆಟ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಹಾಗಾಗಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅಂದರೆ ಉಪ್ಪು ಖಾರನ ನೋಡ್ಕೊಂಡು ಹಾಕಬೇಕಾಗುತ್ತೆ. ಯಾಕಂದರೆ ನಾವು ಹಾಕಿರೋ ಕಬಾಬ್ ಪುಡಿಲಿ ಉಪ್ಪು ಖಾರ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಏನಿದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಿರೋ ಮೊಟ್ಟೆ ಮತ್ತು ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ತಿರ್ಬೋದು ಯಾವ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಆಲ್ರೆಡಿ ಸೋಯಾ ಜಂಕ್ಸ್ ಏನು ನೆನೆಸ್ಲಿ ಇಟ್ಕೊಂಡಿದ್ವಿ ಅದನ್ನ ಒಳಗಡೆ ಹಾಕಿ ಒಂದು ಸಲ ಕಲಿಸ್ತೀನಿ. ನಾವು ಯಾವುದೇ ಥರ ಫುಡ್ ಕಲರ್ ಹಾಕಿಲ್ಲ, ಆದ್ರೂ ಕಲರ್ ನೋಡ್ತಿರ್ಬೋದು ನೀವು ಯಾವ ಥರ ಇದೆ ಅಂತ. ತೇಜು ಕಂಪ್ನಿ ಯೂಸ್ ಮಾಡೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದನ್ನ ಆಗಿದೆ. ಇದನ್ನೇನಿಲ್ಲ, ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ನಾನೊಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ತೊಗೊಬರ್ತೀನಿ. ಇವಾಗ ಒಂದು ಹಾಫ್ ಆನ್ ಅವರ್ ಆಗಿದೆ. ಇದಕ್ಕೇನಿಲ್ಲ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಎಣ್ಣೆಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕರ್ಬೇವಿನ ಸೊಪ್ಪು ತಿನ್ನೋಕ್ಕೋಸ್ಕರ. ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಅದನ್ನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಪಕ್ಕದಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಎಣ್ಣೆ ಇವಾಗ ಕಾದಿದೆ, ನೋಡ್ತಿರ್ಬೋದು ನೀವು. ಇವಾಗ ಎಣ್ಣೆ ಕಾದಿದೆ. ಒಂದು ಸ್ಪೂನ್ ಸಹಾಯದಿಂದನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೊಂದೇ ಬಿಡಬೇಕು ಅಂತೇನಿಲ್ಲ, ಅಂಟ್ಕೊಳ್ಳಲ್ಲ. ಸುಮ್ಮನೆ ಸ್ಪೂನಲ್ಲಿ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಒಂದೊಂದು ಅಂಟ್ಕೊಳ್ಳುತ್ತೆ ಅನ್ನೋ ಚಾನ್ಸಸ್ ಭಯ ಇರುತ್ತೆ. ಸೊ ಇದು ಆ ಥರ ಏನು ಅಂಟ್ಕೊಳ್ಳಲ್ಲ, ಸಿಂಗಲಾಗೆ ಬರುತ್ತೆ. ಸುಮ್ಮನೆ ಎತ್ತಿ ಬಿಡಿ ಅಷ್ಟೇ ಸಾಕು. ಇವಾಗ ನೋಡಿ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೆ, ಈ ಎಣ್ಣೆಲಿ ಎಷ್ಟಾಗುತ್ತೆ ಕರಿಯೋಕೆ ಅಷ್ಟು ಹಾಕ್ಕೊಂಡು ಒಂದು 2 ನಿಮಿಷ ಆದಮೇಲೆ ಇನ್ನೊಂದು ತಿರುಗಿ ಅಷ್ಟೇ. ಈ ಜಸ್ಟ್ ಒಂದು 4 ನಿಮಿಷ ಬೇಯಿಸಿದ್ರೆ ಸಾಕು. ಸೋಯಾ ಜಂಕ್ ನೀನು ಜಾಸ್ತಿ ಬೇಯಿಸೋ ಅಗತ್ಯ ಏನಿಲ್ಲ, ಯಾಕಂದರೆ ಬಿಸಿನೀರಲ್ಲೇ ಆಗೋಷ್ಟದು ಉಂತಿರುತ್ತೆ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಹೊತ್ತೇನು ಬೇಯಿಸೋ ಅಗತ್ಯ ಇಲ್ಲ. ಇವಾಗ ಒಂದು 3-4 ನಿಮಿಷ ಆಗಿದೆ. ಇದನ್ನು ತೆಗೆದು ಬಿಡ್ತಾಯಿದ್ದೀನಿ. ತೆಗ್ದಿದ್ದೀನಿ ಒಂದು ಸಪ್ರೇಟ್ ಪ್ಲೇಟ್ಗೆ. ಮತ್ತೆ ಇನ್ನೊಂದು ಬ್ಯಾಚ್ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇತ್ತಲ್ವ, ಸೊ ಅದನ್ನು ಕೂಡ ಹಾಗೆ ಸ್ಪೂನ್ ಸಹಾಯದಿಂದ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಬ್ಯಾಚು ಅದನ್ನು ಹಾಕಿ ತೆಗ್ದಿದ್ದೀನಿ. ಇವಾಗ ಆಲ್ರೆಡಿ ನಾವು ಕರೆದಿಟ್ಟಿದ್ವಲ್ಲ, ಅದು ಸ್ವಲ್ಪ ತಣ್ಣಗಾಗಿದೆ. ಸೊ ಹಾಗಾಗಿ ಇನ್ನೊಂದು ಸಲ ಫ್ರೈ ಮಾಡ್ತೀನಿ. ಇನ್ನೊಂದು ಸಲ ಫ್ರೈ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ ಅಂತ ಡಬಲ್ ಫ್ರೈ ಮಾಡಬೇಕು. ಆದರೆ ಡಬಲ್ ಫ್ರೈ ಮಾಡೋಕ್ಕೆ ಒಂದು ಸ್ವಲ್ಪ ತಣ್ಣಗಾಗಿರಬೇಕು. ಎಣ್ಣೆ ತುಂಬ ಕಾದಿರಬೇಕು. ಎಣ್ಣೆ ಕಾದಿರೋದಕ್ಕೆ 1 ನಿಮಿಷ ಹಿಂಗೆ ಹಾಕಿ ಹಿಂಗೆ ಎತ್ತಿದ್ರೆ ಆಯಿತು ಅಷ್ಟೇ. 2ನೇ ಸಲ ಫ್ರೈ ಮಾಡಬೇಕಾದ್ರೆ ಐ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಆಗಿದೆ ಇದು 1 ನಿಮಿಷ. ಸೊ ಇವಾಗ ಎತ್ಕೊಬಿಡೋಣ, ಸಾಕು. ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ. ಇವಾಗ ನೋಡಿ ಯಾವ ಥರ ಬಂದಿದೆ ನಾವು ಮಾಡಿರೋ ಅಂದರೆ ಸೋಯಾ ಜಂಕ್ಸ್ ಕಬಾಬ್ ಅಂತ. ತುಂಬಾ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣ ಹಿಂಡ್ಬಿಟ್ಟು ಈರುಳ್ಳಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟೇ ರುಚಿಯಾಗಿರುತ್ತೆ.